ಅಗಸ್ತ್ಯನ ಮಾತಿನಿಂದ ನೊಂದುಕೊಂಡ ಸ್ವರ ರೂಮಿನಿಂದ ಹೊರ ಓಡಿ ಬಂದವಳು ಅವನ ರೂಮ್ ಕಡೆ ಹೋಗದೆ 2 ರೂಮ್ಗಳಿಗೂ ಮಧ್ಯದಲ್ಲಿದ್ದ ಬಾಲ್ಕನಿಗೆ ಹೋಗಿ ಅಲ್ಲಿ ಮುದುರಿ ಕುಳಿತಳು. ನೀವೆಂಥ ಶಿಕ್ಷೆ ನೀಡುತ್ತೀರಾ ಅಂತ ಊಹಿಸಿರಲಿಲ್ಲ ಅಗಸ್ತ್ಯ ಸರ್. ಅಂದರೆ ನಾನು ಮಾಡಿರುವ ಮೋಸ ನಯವಂಚನೆಗೆ ನನ್ನ ಮಗಳನ್ನು ನನ್ನಿಂದ ದೂರ ಮಾಡ್ತೀರಾ? ಇಲ್ಲ, ನಾನಂತೂ ನನ್ನ ಮಗಳನ್ನು ನಿಮಗೆ ಬಿಟ್ಟು ಕೊಡೋಲ್ಲ. ನನ್ನ ಮಗಳೇ ನನ್ನ ಪ್ರಪಂಚ. ಅವಳನ್ನು ಬಿಟ್ಟು ಹೋಗೋಲ್ಲ. ನೀವು ಎಷ್ಟೇ ಶಿಕ್ಷೆ ಕೊಟ್ಟರೂ ಸಹಿಸುತ್ತೇನೆ. ಆದರೆ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಬೇಡಿ ಅಗಸ್ತ್ಯ ಸರ್ ಎಂದು ಬಿಕ್ಕಿ ಬಿಕ್ಕಿ ಅಳುವ ಸ್ವರ ಹೊಟ್ಟೆ ನೋವಿಗೆ ಅಲ್ಲಿಯೇ ಬಿದ್ದು ನರಳಾಡುವಳು. ತುಂಬ ಹೊಟ್ಟೆ ನೋವು ಹೆಚ್ಚಾದಾಗ ಅಗಸ್ತ್ಯ ಕೊಟ್ಟಿದ್ದ ನೋವನ್ನು ಮರೆತವಳು ತನ್ನ ಪ್ಯಾಡ್ ಬದಲಾಯಿಸಲು ಆ ರೂಮಿನತ್ತ ಹೋಗಲು ಹಿಂದೆ ಮುಂದೆ ನೋಡುವಳು. ಅಗಸ್ತ್ಯ ಸರ್ ರಾತ್ರಿ ಅಡುಗೆ ಪ್ರಿಪೇರ್ ಮಾಡು ಎಂದು ಕಳಿಸಿದ್ದಾರೆ. ಈಗ ನಾನು ರೂಮಿಗೆ ಹೋದರೆ ನನ್ನನ್ನು ಬೈಯದೆ ಸುಮ್ಮನೆ ಇರ್ತಾರಾ? ಹಾಗಂತ ನಾನು ಪ್ಯಾಡ್ ಬದಲಾಯಿಸದೇ ಇರಲು ಆಗೋಲ್ಲ. ಏನು ಮಾಡಲಿ ಎಂದು ಬಾಗಿಲ ಹತ್ತಿರವೇ ಒದ್ದಾಡುತ್ತಿದ್ದವಳು ಕೊನೆಗೂ ಧೈರ್ಯ ಮಾಡಿ ರೂಮಿನ ಒಳಗೆ ಬಂದಾಗ ಅಂಬೆಕಾಲು ಇಡುತ್ತಿದ್ದ ಮಗಳನ್ನು ಅಗಸ್ತ್ಯ ಪ್ರೀತಿಯಿಂದ ನೋಡುತ್ತಿದ್ದ. ಅಷ್ಟು ದೊಡ್ಡ ಹಾಸಿಗೆ ಮೇಲೆ ತನ್ನದೇ ರಾಜ್ಯಭಾರ ಎನ್ನುವಂತೆ ಅಂಬೆಕಾಲು ಇಡುತ್ತಿದ್ದ ಮಗು ಮಧ್ಯ ಮಧ್ಯ ಅಗಸ್ತ್ಯನ ಕಡೆ ಕಿಲಕಿಲ ನಗಲು ಒಂದು ಚೂರು ಕೂಡ ನಗದ ಅಗಸ್ತ್ಯ ಮಗುವನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ. ರೂಮಿನ ಬಾಗಿಲು ತೆರೆದಂತೆ ಆದಾಗ ಹಿಂದೆ ತಿರುಗಿ ನೋಡಿದನು. ಅಲ್ಲಿ ಸ್ವರಳನ್ನು ಕಂಡು ಗಂಭೀರನಾಗುವನು. ಮತ್ತೆ ಯಾಕೆ ಬಂದೆ? ನಾನು ಹೇಳಿಲ್ವಾ ನಾನು ನನ್ನ ಮಗು ಇದ್ದಾಗ ನೀನು ಇಲ್ಲಿ ಬರಬಾರ್ದು ಅಂತ? ಮತ್ತೆ ಯಾಕೆ ಬಂದಿದ್ಯಾ ಎಂದು ಕೋಪದಲ್ಲಿ ಕೇಳುವನು. ಅದು ನಾನು ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ತಡವರಿಸ್ತಾ ಹೇಳಿದಳು. ಅವಳನ್ನೇ ದಿಟ್ಟಿಸಿ ನೋಡಿದವನು ಹಾಸಿಗೆ ಮೇಲೆ ಅಂಬೆಕಾಲು ಇಡುತ್ತಿದ್ದ ಮಗುವನ್ನು ಎತ್ತಿಕೊಂಡು ರೂಮಿನಿಂದ ಹೊರ ಹೋಗುವನು. ಅಪ್ಪನ ಭುಜದ ಮೇಲೆ ಮುದ್ದಾಗಿ ತಲೆ ಇಟ್ಟಿದ್ದ ಕೂಸು ತನ್ನ ಅಮ್ಮನನ್ನು ಕಂಡು ಟಾಟ ಮಾಡುವಂತೆ ಕೈ ಬೀಸಲು ಕಣ್ಣು ತುಂಬಿಕೊಂಡ ಸ್ವರ ಮಗಳು ಕಣ್ಮರಿ ಆಗುವ ತನಕ ಮಗಳನ್ನು ಕಣ್ತುಂಬಿಕೊಂಡವಳು. ನಂತರ ವಾಶ್ರೂಮ್ಗೆ ಹೋಗಿ ಪ್ಯಾಡ್ ಬದಲಾಯಿಸಿ ಫ್ರೆಶ್ ಅಪ್ ಆಗಿ ರೂಮಿನಿಂದ ಆಚೆ ಬಂದವಳು ಕಿಚನ್ನತ್ತ ಹೋಗೋಳು. ಏನು ಅಡುಗೆ ಮಾಡಲಿ? ಬೆಳಿಗ್ಗೆನೇ ಅವರಿಗೆ ಇಷ್ಟವಾದ ಅಡುಗೆಗಳನ್ನು ಮಾಡಿದೆ. ಅವರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ದಮ್ ಬಿರಿಯಾನಿ, ಚಿಕನ್ ಫ್ರೈ, ಮುದ್ದೆ ಅಂದರೆ ತುಂಬ ಇಷ್ಟ. ನಾನು ಅವರ ಪರ್ಸ್ನಲ್ ಕುಕ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮುದ್ದೆಯನ್ನು ಇಷ್ಟಪಟ್ಟು ತಿನ್ನುತ್ತಿದ್ದರು. ಈಗ ಚಿಕನ್ ಇಲ್ಲ. ಮತ್ತೊಂದಿನ ಅವರಿಗೆ ಚಿಕನ್ ಮಾಡಿಕೊಟ್ರೆ ಆಯಿತು. ಈಗ ಮುದ್ದೆ ಮಾಡಲು ಬೇಕಾದ ಸಾಮಗ್ರಿಗಳು ಇದೆಯಾ ಅಂತ ನೋಡಿಕೊಂಡು ಮುದ್ದೆಯನ್ನು ಮಾಡುವೆ. ಮುದ್ದೆ ಜೊತೆ ಏನು ಸಾಂಬಾರು ಮಾಡಲಿ ಎಂದು ಯೋಚಿಸ್ತಾ ಅಲ್ಲಿಂದ ಫ್ರಿಡ್ಜ್ ಓಪನ್ ಮಾಡಿ ಎಲ್ಲ ರೀತಿಯ ತರಕಾರಿ ಸೊಪ್ಪನ್ನು ತೆಗೆದುಕೊಂಡು ನೀಟಾಗಿ ತೊಳೆದು ಸಣ್ಣದಾಗಿ ಹಚ್ಚಿಕೊಂಡವಳು ನಂತರ ಒಂದು ದೊಡ್ಡ ಬಾಕ್ಸ್ನಲ್ಲಿ ಇದ್ದ ರಾಗಿ ಹಿಟ್ಟನ್ನು ಎತ್ತಿಕೊಂಡು ಎಲ್ಲವನ್ನು ನೀಟಾಗಿ ಜೋಡಿಸಿಕೊಂಡವಳು ಅಡುಗೆ ಶುರು ಮಾಡಿದಳು. ಅಲಸಂಡೆ ತರಕಾರಿ ಮಿಕ್ಸ್ ಆಗಿರುವ ಗಟ್ಟಿ ಸಾಂಬಾರನ್ನು ಮಾಡಿದವಳು ನಂತರ ಅಗಸ್ತ್ಯನ ಇಷ್ಟವಾದ ರಾಗಿ ಮುದ್ದೆಯನ್ನು ಮಾಡಿಟ್ಟು ಹಾಟ್ ಬಾಕ್ಸ್ನಲ್ಲಿ ಹಾಕಿ ಮುಚ್ಚಿಟ್ಟಳು. ನಂತರ ಕಾಬೂಲು ಕಡಲೆ ಪಲ್ಯ, ಕ್ಯಾರೆಟ್ ಬೀನ್ಸ್ ಪಲ್ಯ, ಬೀಟ್ರೋಟ್ ಪಲ್ಯ, ಅನ್ನ ಮಾಡಿಟ್ಟವಳು ನಂತರ ಊಟದ ಕೊನೆಯಲ್ಲಿ ತಿನ್ನಲು ಡೆಸರ್ಟ್ ಮಾಡಲು ಫ್ರಿಡ್ಜ್ ಓಪನ್ ಮಾಡಿದಳು. ಅಗಸ್ತ್ಯ ಸರ್ಗೆ ಮ್ಯಾಂಗೋ ಡೆಸರ್ಟ್ ಅಂದರೆ ತುಂಬ ಇಷ್ಟ. ಅದನ್ನೇ ಮಾಡುವೆ ಅಂತ ಹೇಳಿಕೊಂಡವಳು 2 ವರ್ಷದ ಹಿಂದೆ ಅವನು ಇಷ್ಟಪಟ್ಟು ತಿನ್ನುತ್ತಿದ್ದ ಮ್ಯಾಂಗೋ ಡೆಸರ್ಟ್ ರೆಡಿ ಮಾಡಲು 3 ಮಾವಿನ ಹಣ್ಣು ತೆಗೆದುಕೊಂಡವಳು ಮೇಲಿನ ಭಾಗವನ್ನು ತೆಗೆದು ಮಾವಿನ ಹಣ್ಣಿನ ತಿರುಳನ್ನು ತೆಗೆದುಹಾಕಿ ಚಮಚದಲ್ಲಿ ಒಂದು ಬೌಲ್ಗೆ ಮಾವಿನ ಹಣ್ಣಿನ ರಸವನ್ನು ಹಾಕಿ ಒಂದು ಪ್ಯಾನ್ಗೆ ಹಾಲು, ಕಸ್ಟರ್ಡ್ ಮಿಲ್ಕ್, ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಕುದಿಸಿದವಳು. ನಂತರ ಅದನ್ನು ಬೌಲ್ನಲ್ಲಿದ್ದ ಮಾವಿನ ರಸಾಯನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಳು. ನಂತರ ಅದನ್ನು ಓವನ್ನಲ್ಲಿ ಹಾಕಿದಳು. ರಾತ್ರಿ ಅಡುಗೆ ಮಾಡಿ ಮುಗಿಸುವಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಅಡುಗೆ ಮಾಡಿಯೇ ಸಾಕಾದವಳು ಸ್ವಲ್ಪ ಹೊತ್ತು ಅಲ್ಲೇ ಕುರ್ಚಿಯ ಮೇಲೆ ಕುಳಿತು ಸುಧಾರಿಸಿಕೊಂಡವಳು ಫ್ರೆಶ್ ಅಪ್ ಆಗಿ ಬರೋಣ ಅಂತ ರೂಮಿಗೆ ಹೋಗುವಳು. ಈಗ ಅವಳ ರೂಮಿನಲ್ಲಿ ಅಗಸ್ತ್ಯ ಇರಲಿಲ್ಲ. ಮಗುವನ್ನು ಕರೆದುಕೊಂಡು ತನ್ನ ರೂಮ್ನಲ್ಲಿದ್ದ. ಬೇಬಿ ನೋಡು, ಜಾಸ್ತಿ ಈ ರೀತಿ ನೀನು ಉಲ್ಟಾ ನಿನ್ನ ಮಂಡಿಯ ಮೇಲೆ ಹೀಗೆ ದಬಾಕಿಕೊಂಡು ನಡೆದರೆ ನಿನಗೆ ಕಾಲು ನೋವು ಬರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ಆಟ ಆಡುವೆಯಂತೆ ಎಂದು ಅಗಸ್ತ್ಯ ಜೋರಾಗಿ ಅಂಬೆಕಾಲು ಇಡುತ್ತಿದ್ದ ಮಗುವನ್ನು ಎತ್ತಿಕೊಂಡು ಹೇಳಿದರೆ ಇಲ್ಲ ಎಂದು ತಲೆ ಆಡಿಸುವ ಮಗು ಅವನ ಬೆರಳನ್ನು ತನ್ನ ಬಾಯಿಯೊಳಗೆ ಹಾಕಿಕೊಂಡಿತು. ತಡ ಮಾಡದೆ ಬಿಡಿಸಿಕೊಂಡ ಅಗಸ್ತ್ಯ
ಮಗುವಿನ ಕಡೆ ದುರುಗಟ್ಟಿ ನೋಡಿದ. ಯು ಆರ್ ಮೈ ಬೇಬಿ, ನೀ ನನ್ನ ಬುದ್ಧಿಯನ್ನು ಕಲಿಯಬೇಕು. ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಈ ರೀತಿ ನಿನ್ನ ಮೌತ್ಗೆ ಬೇರೊಬ್ಬರ ಕೈಬೆರಳನ್ನು ಹಾಕಬಾರ್ದು, ಸರಿನಾ ಎಂದು ಮಗುವಿಗೆ ಬುದ್ಧಿ ಹೇಳಿದಾಗ, ಸರಿಯಪ್ಪ, ನಿನ್ನ ಕೈ ಬೆರಳನ್ನು ಹಾಕೋಲ್ಲ, ನನ್ನ ಬೆರಳುಗಳನ್ನೇ ಹಾಕಿಕೊಳ್ಳುತ್ತೇನೆ ಎಂದು ತನ್ನ ಬಾಳ ಭಾಷೆಯಲ್ಲಿ ಹೇಳಿ ತನ್ನ 4 ಕೈ ಬೆರಳನ್ನು ಒಟ್ಟಿಗೆ ಬಾಯಿಯೊಳಗೆ ಹಾಕಿಕೊಳ್ಳಲು ಗಾಬರಿಗೊಂಡ ಅಗಸ್ತ್ಯ ಮಗುವಿನ ಪುಟ್ಟ ಕೈಗಳನ್ನು ಅದರ ಬಾಯಿಂದ ಬಿಡಿಸಲು ಹೆಣಗಾಡುವನು. ಹೋ ಮೈ ಗಾಡ್, ಏನು ಮಾಡ್ತಾ ಇದ್ದೀಯಾ ನೀನು? ನಿನ್ನ ಕೈ ಬೆರಳನ್ನೇ ನೀನೇ ತಿಂತಾ ಇದೆಯಾ? ಇದೆಲ್ಲ ಮಾಡಿದರೆ ನಿಮಗೆ ಹರ್ಟಾಗುತ್ತೆ ಬೇಬಿ, ಬಿಡು. ಶಿಟ್, ಕೈ ಬೆರಳು ಬಿಡುತ್ತಲೇ ಇಲ್ವಲ್ಲ ಇವಳು ಎಂದು ಗಾಬರಿಗೊಂಡವನು ಮಗುವನ್ನು ಹಾಸಿಗೆ ಮೇಲೆ ಕೂರಿಸಿದಾಗ ಆಗಲೂ ಸಹ ತನ್ನ ಅಪ್ಪನನ್ನು ಕಿಚಾಯಿಸುವಂತೆ ತನ್ನ ಬಾಯಿಯಲ್ಲಿ ಬೆರಳಿಟ್ಟುಕೊಂಡು ಅವನನ್ನೇ ತುಂಟಾಳಂತೆ ನೋಡುತ್ತಿದ್ದಳು. ಸ್ವರ, ಯು ಈಡಿಯಟ್, ಕಮಿಯರ್. ಮಗುವಿಗೆ ಏನೇನೋ ಕೆಟ್ಟ ಬುದ್ಧಿ ಕಲಿಸಿದ್ಯಾ, ನೀನು ಬೇಗ ಬಾ ಎಂದು ಅಗಸ್ತ್ಯ ಜೋರಾಗಿ ಕೂಗಿದಾಗ ಪಕ್ಕದ ರೂಮಿನಲ್ಲಿದ್ದ ಸ್ವರ ಗಾಬರಿಯಲ್ಲೇ ಅವನ ರೂಮೊಳಗೆ ಓಡಿ ಬರುವಳು. ಏನಾಯಿತು, ಯಾಕೆ ಕೂಗ್ತಿದ್ದೀರಾ? ಪಾಪುಗೆ ಏನಾಯಿತು ಎಂದು ಗಾಬರಿಯಲ್ಲೇ ಅವನನ್ನು ನೋಡಿದವಳು ತನ್ನತ್ತ ನೋಡಿ ನಗುತ್ತಿದ್ದ ಮಗಳನ್ನು ನೋಡಿ ನಿಟ್ಟುಸಿರು ಬಿಟ್ಟವಳು ಅಗಸ್ತ್ಯನನ್ನು ಕೇಳಿದಳು. ತಲೆಯಲ್ಲಿ ಬುದ್ಧಿ ಇದೆಯಾ, ಲದ್ದಿ ಇದೆಯಾ ನಿಂಗೆ? ಮಗುವಿಗೆ ಯಾಕೆ ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಹೇಳಿಕೊಟ್ಟಿದ್ಯಾ? ಹೇಳು ನೋಡು, ಆ ಪುಟ್ಟ ಬಾಯಲ್ಲಿ ಪುಟ್ಟ ಪುಟ್ಟ ಬೆರಳುಗಳನ್ನು ಹಾಕಿಕೊಂಡು ಹೇಗೆ ನಗುತ್ತಿದ್ದಾಳೆ ಅಂತ. ಇದೆಲ್ಲ ಡರ್ಟಿ ಹ್ಯಾಬಿಟ್ಸ್. ಇದೇನಾ ನೀನು ಮಗುವನ್ನು ಬೆಳೆಸಿರುವ ರೀತಿ ಎಂದು ಗದರಿದಾಗ, ಇಷ್ಟೇನಾ ಎನ್ನುವಂತೆ ಅವನತ್ತ ನೋಡಿದ ಸ್ವರ ಹಾಸಿಗೆ ಮೇಲೆ ಕುಳಿತು ತನ್ನಮ್ಮನನ್ನು ಮುದ್ದಾಗಿ ನೋಡುತ್ತಿದ್ದ ಮಗುವನ್ನು ಎತ್ತಿಕೊಂಡಳು. ಕಂದ, ನಾನು ಎಷ್ಟು ಸಲ ಹೇಳಿಲ್ಲ ಬಾಯಿಯೊಳಗೆ ಕೈಬೆರಳನ್ನು ಹಾಕಬಾರ್ದು ಅಂತ. ಆದರೂ ಇದನ್ನು ಬಿಡುತ್ತಿಲ್ಲ ಅಲ್ವಾ ನೀನು, ಏಟು ಕೊಡ್ತೇನೆ ನಿಂಗೆ ಅಂತ ಹೇಳಿದಳು. ನನ್ನ ಮಗಳಿಗೆ ಏಟು ಕೊಡಲು ನೀನ್ಯಾರು? ಈ ರೀತಿ ಗದರಿಸಿ ಹೇಳಬೇಡ ಎಂದು ಅಗಸ್ತ್ಯ ತಕ್ಷಣ ಹೇಳಿದಾಗ ಅವನತ್ತ ಒಮ್ಮೆ ನೋಡಿದ ಸ್ವರ ಮಗುವನ್ನು ಎತ್ತಿಕೊಂಡು ತನ್ನ ರೂಮ್ನತ್ತ ಹೋದರೆ ಅವಳ ಹಿಂದೆ ಹೋಗುವ ಅಗಸ್ತ್ಯ ಅವಳು ವಾಶ್ರೂಮ್ ಒಳಗೆ ಹೋದಾಗ ಅವಳ ಹಿಂದೆ ಹೋಗುವನು. ಏನಾಗಿದೆ ಇವರಿಗೆ, ಈ ರೀತಿ ನನ್ನ ಹಿಂದೆ ಬರ್ತಿದ್ದಾರೆ ಅಂತ ಭಯ ಬಿದ್ದ ಸ್ವರ ಬೆಚ್ಚಗಿನ ನೀರಿನಲ್ಲಿ ಮಗಳ ಪುಟ್ಟ ಕೈಗಳನ್ನು ತೊಳೆದು ನಂತರ ಟಿಶ್ಯೂ ಪೇಪರ್ನಿಂದ ನೀಟಾಗಿ ಒರೆಸಿ ಮಗುವಿನ ಬಾಯನ್ನು ಸಹ ಸ್ವಚ್ಛ ಮಾಡಿದವಳು ಮಗಳನ್ನು ಎತ್ತಿಕೊಂಡು ಮತ್ತೆ ರೂಮಿನಿಂದ ಹೊರಬಂದರೆ ಈಗಲೂ ಕೂಡ ಅಗಸ್ತ್ಯ ಅವಳನ್ನು ಹಿಂಬಾಲಿಸಿದ. ಟೈಮ್ ಆಗಿದೆ, ಅಡುಗೆ ರೆಡಿ ಮಾಡಿಟ್ಟಿದ್ದೀನಿ, ಮುದ್ದೆ ಕೂಡ ಮಾಡಿದ್ದೀನಿ, ನೀ ಫ್ರೆಶ್ ಅಪ್ ಆಗಿ ಬರುವಷ್ಟರಲ್ಲಿ ಬಿಸಿ ಮಾಡುವೆ ಎಂದು ಹಿಂದೆ ತಿರುಗಿ ನೋಡಿ ಹೇಳಿದಳು. ಟೈಮ್ ಆಗಿದೆಯಾ ಅಂತ ತನ್ನ ವಾಚ್ ನೋಡಿಕೊಂಡವನು ಮತ್ತೆ ಮೆಟ್ಟಿಲು ಹತ್ತಿ ತನ್ನ ರೂಮಿನತ್ತ ಹೋಗುವನು. ಆ ಫ್ರೆಶ್ ಅಪ್ ಆಗಿ ಬರುವಷ್ಟರಲ್ಲಿ ಅಡುಗೆಗಳನ್ನೆಲ್ಲ ಬಿಸಿ ಮಾಡಲಿಟ್ಟು ಅಲ್ಲಿಯೇ ಸೋಫಾ ಮೇಲೆ ಕುಳಿತು ಮಗುವಿಗೆ ಹಾಲು ಕುಡಿಸಿದ ಸ್ವರ ಮಗುವನ್ನು ಭುಜದ ಮೇಲೆ ಹಾಕಿಕೊಂಡು ಮಾಡಿಟ್ಟಿದ್ದ ಎಲ್ಲ ಅಡುಗೆಗಳನ್ನು ಬಾಕ್ಸ್ಗಳನ್ನು ಡೈನಿಂಗ್ ಟೇಬಲ್ ಮೇಲೆ ನೀಟಾಗಿ ಜೋಡಿಸಿದವಳು ಮಗಳು ಈ ಊಟವನ್ನು ಕಂಡು ಜೊಲ್ಲು ಸುರಿಸ್ತಿರುವುದನ್ನು ಕಂಡು ಕರ್ಚಿಫಿಂದ ಒರೆಸಿ ನಗುವಳು. ಮಮ್ ಎಂದು ಊಟವನ್ನು ನೋಡುತ್ತಾ ಮಗು ಅವಳ ತೋಳಿನಿಂದ ಜಿಗಿಯುವಾಗ ಮಗಳನ್ನು ಸರಿಯಾಗಿ ಹಿಡಿದುಕೊಂಡ ಸ್ವರ ಅಗಸ್ತ್ಯ ಡೈನಿಂಗ್ ಹಾಲ್ಗೆ ಬರುತ್ತಿರುವುದನ್ನು ಕಂಡು ತನ್ನ ನಗುವನ್ನು ನಿಲ್ಲಿಸಿದಳು. ಪಪ್ ಪಪ್ ಎಂದು ತನ್ನ ಮುದ್ದಾದ ತುಟಿಗಳನ್ನು ಮುಚ್ಚಿ ಅಗಸ್ತ್ಯನ ಕಡೆ ಕೈ ಚಾಚಿದಾಗ ಮಗಳನ್ನು ಎತ್ತಿಕೊಂಡು ಚೇರ್ ಮೇಲೆ ಕುಳಿತುಕೊಂಡ ಅಗಸ್ತ್ಯ ಮಗುವನ್ನೊಂದು ಕೈಯಲ್ಲಿ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ತನ್ನ ಮುಂದೆ ಉಲ್ಟಾ ಇದ್ದ ತಟ್ಟೆಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಟಿಶ್ಯೂ ಪೇಪರ್ನಿಂದ ತಟ್ಟೆಯನ್ನು ಒರೆಸಿದ ಸ್ವರ ನಂತರ ಅವನ ತಟ್ಟೆಗೆ ಮುದ್ದೆ ಹಾಕಿದವಳು ಅಲಸಂಡೆ ಕಾಲು ತರಕಾರಿ ಗಟ್ಟಿ ಸಾಂಬಾರನ್ನು ಹಾಕಿ 3 ಪುಟ್ಟ ಬೌಲ್ಗಳಲ್ಲಿ 3 ರೀತಿಯ ಪಲ್ಯಗಳನ್ನು ಹಾಕಿದವಳು ಗಾಜಿನ ಲೋಟದಲ್ಲಿ ನೀರು ತುಂಬಿಸಿಟ್ಟು ಮಗುವನ್ನು ಅವನಿಂದ ಎತ್ತಿಕೊಂಡವಳು ಅವನಿಗೇನಾದರೂ ಬೇಕಾದರೆ ಬಡಿಸಲು ಅಲ್ಲಿಯೇ ನಿಂತುಕೊಂಡಳು. 2 ವರ್ಷಗಳ ಮೇಲಿಗೆ ಆಗಿತ್ತ ಅವ ಮುದ್ದೆಯನ್ನು ತಿಂದು ಸಣ್ಣ ಸಣ್ಣ ಉಂಡೆಗಳಾಗಿ ಮುದ್ದೆಯನ್ನು ಮುರಿದುಕೊಂಡವನು ಅದನ್ನು ಗಟ್ಟಿ ಸಾಂಬಾರಿನಲ್ಲಿ ಅದ್ದಿ ಬಾಯೊಳಗೆ ಹಾಕಿಕೊಂಡನು. ನುಂಗಿದವನು ಅದರ ರುಚಿಗೆ ಕಣ್ಮುಚ್ಚಿದ. ಈ ರೀತಿಯ ರುಚಿಯಾದ ಅಡುಗೆ ತಿಂದು ವರ್ಷವೇ ಆಗಿತ್ತು. ಒಂದರ ಮೇಲೊಂದರಂತೆ ಒಂದೊಂದೇ ಮುದ್ದೆ ಉಂಡೆಗಳನ್ನು ಸಾಂಬಾರಿನಲ್ಲಿ ಅದ್ದಿಕೊಂಡು ತಿಂದವನು ಮಧ್ಯ ಮಧ್ಯ ಪಲ್ಯಕ್ಕೆ ನೆಂಚಿಕೊಂಡು 3 ರೀತಿಯ ಪಲ್ಯಗಳನ್ನು ಖಾಲಿ ಮಾಡಿದ. ಒಂದು ಮುದ್ದೆ ಖಾಲಿಯಾದ ಬಳಿಕ ಸ್ವರ ಅವನ ಮುದ್ದೆಯ ಪ್ರೀತಿ ತಿಳಿದಿದ್ದ ಕಾರಣ ಮತ್ತೊಂದು ಅರ್ಧ ಮುದ್ದೆಯನ್ನು ಹಾಕಿದಳು. ಅದನ್ನು ಖಾಲಿ ಮಾಡಿದವನು ತಟ್ಟೆಯನ್ನು ಖಾಲಿ ಮಾಡಿದ ನಂತರ ಸ್ವಲ್ಪ ಅವನು ಕೇಳಿದಷ್ಟು ಅನ್ನ ಹಾಕಿ ಅದಕ್ಕೆ ಸಾಂಬಾರು ಹಾಗೂ ಅದರ ಮೇಲೆ ತುಪ್ಪ ಹಾಕಿ ಮತ್ತೆ ಅವನ ಇಷ್ಟದ ಬೀಟ್ರೋಟ್ ಪಲ್ಯವನ್ನು ಹಾಕಿದಾಗ ಅನ್ನ ಸಾಂಬಾರಿನ ಜೊತೆ ಬೀಟ್ರೋಟ್ ಪಲ್ಯವನ್ನು ತಿಂದ ಅಗಸ್ತ್ಯನಿಗೆ ತುಂಬ ದಿನಗಳ ನಂತರ ತಾನು ಇಷ್ಟಪಡುವ ಅಡುಗೆಯನ್ನು ತಿಂದ ತೃಪ್ತಿಯಾಗಿತ್ತು. ಕೈ ತೊಳೆದು ಮೇಲೆದ್ದ ಅಗಸ್ತ್ಯ ಮಗಳನ್ನು ಎತ್ತಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ತಿರುಗಾಡಲು
ಬೇಗ ಬೇಗ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಚಂದವಾಗಿ ಅಲಂಕಾರ ಮಾಡಿದ್ದ ಮ್ಯಾಂಗೋ ಡೆಸರ್ಟ್ ತಂದು ಇಟ್ಟ. ಸ್ವರ ಅಗಸ್ತ್ಯನನ್ನು ಹೇಗೆ ಕರೆಯಲಿ ಎಂದು ಚಡಪಡಿಸುತ್ತಿದ್ದವಳು ಅಮ್ಮನ ಚಡಪಡಿಕೆ ತನಗೆ ಅರ್ಥವಾಯಿತು ಎನ್ನುವಂತೆ ಮಾವಿನ ಹಣ್ಣನ್ನು ಕಂಡ ತಕ್ಷಣ ಮಗು ಜೋರಾಗಿ ಕೂಗಿದಳು. ಹಿಂತಿರುಗಿದ ಅಗಸ್ತ್ಯ ಸ್ವರ ಪ್ಲೇಟ್ಗೆ ಡೆಸರ್ಟ್ ಹಾಕುತ್ತಿರುವುದನ್ನು ಕಂಡು ಅಲ್ಲಿಗೆ ಬರುವನು. ಏನು, ನನ್ನ ಫೇವ್ರೆಟ್ಗಳನ್ನು ಮಾಡಿದ್ಯಾ? ಅಡುಗೆ ಮೂಲಕ ನನ್ನ ಕೋಪವನ್ನು ಕಮ್ಮಿ ಮಾಡಬೇಕು ಅಂತನಾ? ಅದು ಮಾತ್ರ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಚೇರ್ ಮೇಲೆ ಕುಳಿತಾಗ ಮಾವಿನ ಹಣ್ಣನ್ನು ಕಂಡ ತಕ್ಷಣ ಅದನ್ನು ತಿನ್ನಲು ತನ್ನಮ್ಮ ಬೇಕು ಎಂದು ಸರಳ ಹತ್ತಿರ ಹೋಗಲು ಹೆಣಗಾಡುವ ಮಗು ಅಗಸ್ತ್ಯನ ತೋಳಿನಿಂದ ಜಿಗಿಯಲು ಅವನ ಪಕ್ಕದಲ್ಲಿಯೇ ನಿಂತಿದ್ದ ಸ್ವರ ಮಗಳನ್ನು ಎತ್ತಿಕೊಂಡಳು. ಅವನ ಮಾತಿನಿಂದ ತಲೆ ತಗ್ಗಿಸಿದ ಸ್ವರ ಮಗಳು ಮಾವಿನ ಹಣ್ಣಿನ ಮೇಲೆ ಆಸೆ ಪಡುತ್ತಾ ಇರುವುದನ್ನು ಕಂಡು ಇವಳಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಎಂದು ಮೆಲ್ಲಗೆ ಹೇಳಿದಳು. ದ್ಯಾಟ್ಸ್ ಮೈ ಗರ್ಲ್. ನೋಡು, ನೀನೊಬ್ಬಳೇ ಇದ್ದಾಗ ನಿನ್ನನ್ನು ನಾನು ನನ್ನ ಮುಂದೆ ನನ್ನ ಸರಿಸಮವಾಗಿ ಕೂರುವಂತೆ ಹೇಳೋಲ್ಲ. ನನ್ನ ಬೇಬಿನ ಎತ್ತಿಕೊಂಡಿದ್ಯಾ ಅಂದಮೇಲೆ ನನ್ನ ಬೇಬಿ ಸೇಫ್ಟಿ ನನಗೆ ತುಂಬ ಇಂಪಾರ್ಟೆಂಟ್. ಸೊ ನೀನು ಕೂರ್ಬೋದು, ಹೀಗೆ ನಿಲ್ಲುವ ಅವಶ್ಯಕತೆ ಇಲ್ಲ ಎಂದು ಡೆಸರ್ಟ್ ಸ್ಪೂನ್ನಲ್ಲಿ ಸ್ವಲ್ಪ ತೆಗೆದುಕೊಂಡು ತಿನ್ನುತ್ತಾ ಹೇಳುವನು. ಸರಿ ಎಂದು ತಲೆ ಆಡಿಸುವ ಸ್ವರ 4 ಕುರ್ಚಿಗಳನ್ನು ಅಂತರ ಬಿಟ್ಟು ಚೇರ್ ಮೇಲೆ ಕುಳಿತುಕೊಂಡವಳು ಮಗಳ ಕೊರಳ ಸುತ್ತ ಕರ್ಚೀಫ್ ಹಾಕಿದವಳು ಒಂದು ಪುಟ್ಟ ಸ್ಪೂನ್ನಲ್ಲಿ ಸ್ವಲ್ಪ ಡೆಸರ್ಟ್ ತೆಗೆದುಕೊಂಡು ಮಗಳ ಬಾಯಿಗೆ ಹಾಕಲು ಹಾಲು ಬಿಟ್ಟು ಬಾಯಿಗೆ ರುಚಿಯಾಗಿ ಸಿಗುವ ಮಾವಿನ ಹಣ್ಣಿನ ಖಾದ್ಯಗಳೆಂದರೆ ಪುಟಾಣಿಗೆ ಬಹಳ ಇಷ್ಟ. ಜೊಲ್ಲು ಸುರಿಸುತ್ತಾ ಬಾಯಿ ತುಂಬ ಮೆತ್ತಿಕೊಂಡು ಚೆನ್ನಾಗಿಯೇ ತಿಂದಿತ್ತು. ಅದರ ಅಪ್ಪನೂ ಸಹ ಹಾಗೆ ಮಾವಿನ ಹಣ್ಣಿನ ಖಾದ್ಯಗಳು ಅಂದರೆ 2 ಹೊಟ್ಟೆ ಎನ್ನುವಂತೆ ಡೆಸರ್ಟ್ ಖಾಲಿ ಮಾಡುತ್ತಾ ಬರುವನು. ಅಪ್ಪ ಮಗಳನ್ನು ಬದಲಾಯಿಸಿ ನೋಡಿದ ಸ್ವರ ನಿಟ್ಟುಸಿರು ಬಿಟ್ಟಿದ್ದಳು. ಇವಳ ಕಣ್ಣಿನ ಬಣ್ಣ ಬಿಟ್ಟು ಇನ್ನೆಲ್ಲವೂ ಕೂಡ ನಿಮ್ಮದೇ ಜೆರಾಕ್ಸ್ಗಳು ಅಂತ ಮನದಲ್ಲಿ ಹೇಳಿಕೊಂಡವಳು ಪುಟ್ಟ ಬೌಲ್ನಲ್ಲಿ ನೀರು ತುಂಬಿಕೊಂಡು ಮಗಳ ಬಾಯಿಯನ್ನು ಒರೆಸಲು ಮತ್ತಷ್ಟು ಬೇಕೆಂದು ಹಠ ಮಾಡುವ ಪುಟಾಣಿ ಅಳಲು ಶುರು ಮಾಡಿತು. ಸಾಕು ಕಂದಮ್ಮ, ಜಾಸ್ತಿ ತಿನ್ನಬಾರ್ದು, ಆಮೇಲೆ ಹೊಟ್ಟೆ ನೋವು ಬರುತ್ತೆ ಎಂದು ಮಗಳಿಗೆ ಸಮಾಧಾನ ಮಾಡುತ್ತಾ ಎದ್ದು ನಿಂತವಳು ಅಗಸ್ತ್ಯ ತಿಂದು ಮುಗಿಸಿ ಫೋನ್ ಕಾಲ್ ಬಂತು ಎಂದು ಹೋದಾಗ ಅದನ್ನೆಲ್ಲ ಕ್ಲೀನ್ ಮಾಡಿದ ಸ್ವರ ನಂತರ ಮಗಳನ್ನು ಹಿಡಿದುಕೊಂಡೇ ಊಟ ಮಾಡಲು ಕುಳಿತಳು. ಅಗಸ್ತ್ಯ ತಿಂದು ಉಳಿಸಿದ ಅರ್ಧ ಮುದ್ದೆ ತಿಂದವಳು ನಂತರ ಅನ್ನದ ಜೊತೆ ಪಲ್ಯ ಬೆರೆಸಿಕೊಂಡು ತನ್ನ ಊಟವನ್ನು ಮುಗಿಸಿದವಳು ಒಂದೇ ಒಂದು ಪೀಸ್ನಷ್ಟಿದ್ದ ಡೆಸರ್ಟನ್ನು ತಿಂದು ಬಿಸಿ ನೀರು ಕುಡಿದವಳು. ಅಗಸ್ತ್ಯನಿಗಾಗಿ ಹಾಲು ಕಾಯಿಸಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದವಳು ಗ್ಯಾಸ್ ಸಿಲಿಂಡರ್ ಆಫ್ ಮಾಡಿ ಹಾಲು ಹಿಡಿದುಕೊಂಡು ಅವನ ರೂಮಿಗೆ ಹೋಗುವಳು. ಓಕೆ, ಇಮೇಲ್ ಮಾಡಿ ಸೆಂಡ್ ಮಾಡು, ನಾನು ನೋಡ್ತೀನಿ. ಯು ಡೋಂಟ್ ವರಿ, ನಾಳೆ ಮೀಟಿಂಗ್ ಅಟೆಂಡ್ ಮಾಡ್ತೇನೆ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ಓಕೆ, ನೀನು ಆಫೀಸ್ ಪಕ್ಕ ಇರುವ ಅಪಾರ್ಟ್ಮೆಂಟ್ನಲ್ಲಿಯೇ ಇರು ಎಂದು ವಾಸುಕಿ ಜೊತೆ ಮಾತನಾಡಿ ಮುಗಿಸಿದ ಅಗಸ್ತ್ಯ ಲ್ಯಾಪ್ಟಾಪ್ ಹಿಡಿದು ಕುಳಿತುಕೊಂಡ. ಅವನ ರೂಮಿನ ಹತ್ತಿರ ಬಂದ ಸ್ವರ ಮಗಳತ್ತ ನೋಡಿದಳು. ನಿಮ್ಮ ಪಪ್ಪ ಒಳಗಿದೆ, ಪಪ್ಪ ಅಂತ ಕರಿ ಎಂದು ಹೇಳಿಬಿಟ್ಟಳು. ಪಪ್ ಎಂದು ಪುಟಾಣಿ ಕೂಗಿದಳು. ಎಸ್ ಲಿಟಲ್ ಕಮ್ ಹಿಯರ್ ಎಂದು ಕೂಗುವನು. ಮಗಳತ್ತ ಅಚ್ಚರಿಯಲ್ಲಿ ನೋಡುವ ಸ್ವರ ಒಂದೇ ದಿನಕ್ಕೆ ಅಪ್ಪ ಮಗಳ ಮಧ್ಯೆ ಇಂಥ ಬಾಂಡಿಂಗ್ ಬೆಳೆದಿದ್ದಕ್ಕೆ ಮನದಲ್ಲಿಯೇ ಖುಷಿಪಟ್ಟವಳು ಅವನ ರೂಮ್ ಒಳಗೆ ಬರುವಳು. ವಾಟ್ ಅಂತ ಅವಳತ್ತ ನೋಡದ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮುಂದುವರಿಸುತ್ತಾ ಕೇಳಿದಳು. ಅದು ಹಾಲು ತಂದಿದ್ದೇನೆ, ನಿಮಗೆ ಇಷ್ಟವಾಗುವ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೇನೆ. ಇಲ್ಲಿ ಟೇಬಲ್ ಮೇಲೆ ಇಡ್ಲಾ ಎಂದು ಭಯದಲ್ಲಿ ಕೇಳಿದಳು. ಅಲ್ಲಿ ಇಟ್ಟು ಹೋಗು ಎಂದು ಹೇಳಿದವನು ಲ್ಯಾಪ್ಟಾಪ್ ಮುಚ್ಚದೆ ಹಾಗೆ ಎದ್ದು ಬಂದವನು ತನ್ನನ್ನು ನೋಡಿ ನಗುತ್ತಿದ್ದ ಮಗಳನ್ನು ಎತ್ತಿಕೊಂಡು ಗಟ್ಟಿಯಾಗಿ ಕೆನ್ನೆಗೆ ಮುತ್ತಿಟ್ಟ. ಗುಡ್ ನೈಟ್ ಮೈ ಲಿಟಲ್, ಹೋಗಿ ನಿದ್ದೆ ಮಾಡು, ಪಪ್ಪಂಗೆ ತುಂಬ ವರ್ಕ್ ಇದೆ. ಈಗ ಹ್ಯಾವ್ ಎ ಗುಡ್ ಸ್ಲೀಪ್ ಪ್ರಿನ್ಸೆಸ್ ಎಂದು ನನಗೆ ಮುತ್ತಿಟ್ಟು ಹೇಳುವನು. ತಗೋ ಮಗುನ, ಹುಷಾರಾಗಿ ನೋಡಿಕೊ. ಮಾರ್ನಿಂಗ್ ನಾನು 9 o'clockಗೆ ಹೋಗ್ತೀನಿ. ಸೊ ನನಗೆ 8:30ಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು ಎಂದು ಹೇಳಿದವನು ಮಗಳನ್ನು ಅವಳಿಗೆ ಕೊಟ್ಟಿದ್ದ. ಸರಿ ಎಂದು ತಲೆ ಆಡಿಸಿದ ಸ್ವರ ಮಗಳನ್ನು ಎತ್ತಿಕೊಂಡು ತನ್ನ ಕೋಣೆಗೆ ಬರುವಳು. ಇವತ್ತು ಪಪ್ಪನ ಜೊತೆ ಆಟ ಆಡಿ ಫುಲ್ ಖುಷಿಯಾಗಿದ್ದೆ ಅಲ್ವಾ ಮಗಳೇ ನೀನು ಎಂದು ಮಗಳನ್ನು ಮುದ್ದು ಮಾಡಿದ ಸ್ವರ ಮಗಳಿಗೆ ಹೊಟ್ಟೆ ತುಂಬಿಸಿ ಮಡಿಲಲ್ಲಿ ಹಾಕಿಕೊಂಡು ತೂಗುವಳು. ಬೆಳಿಗ್ಗೆಯಿಂದ ಚೆನ್ನಾಗಿ ಆಟವಾಡಿದ್ದ ಮಗು ಅಮ್ಮನಿಗೆ ಕಾಟ ಕೊಡದೆ ಬೇಗನೆ ನಿದ್ದೆಗೆ ಜಾರಿತು. ಅಗಸ್ತ್ಯ ಅವರು ನಿನ್ನನ್ನು ನನ್ನಿಂದ ದೂರ ಮಾಡಿ ನನಗೆ ಶಿಕ್ಷೆ ಕೊಡಬೇಕು ಅಂತ ನಿರ್ಧರಿಸಿದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ
ನಿನ್ನಿಂದ ನನ್ನನ್ನು ಯಾರಿಂದಲೂ ಸಹ ದೂರ ಮಾಡಲು ಆಗೋಲ್ಲ ಅಂತ. ನನ್ನ ಪ್ರಾಣ ನೀನು. ನೀನಿಲ್ಲದೆ ನಾನು ಹೇಗೆ ಇರಲಿ? ನಿನಗೆ ನಾನೇ ಬೇಕು ಅಲ್ವೇ? ಎಲ್ಲದಕ್ಕೂ ನನ್ನನ್ನು ಬಿಟ್ಟು ಇರ್ತೀಯ ನೀನು. ನೀನೀಗ ಅಗಸ್ತ್ಯ ಸಾಮ್ರಾಜ್ಯದ ಯುವರಾಣಿ. ನೀನು ಕಂಡಿದ್ದನ್ನು ನಿಮ್ಮ ಅಪ್ಪ ಕ್ಷಣದಲ್ಲಿ ನಿನ್ನ ಕಾಲಡಿಯಲ್ಲೇ ಇಡ್ತಾರೆ. ಅಂಥದ್ರಲ್ಲಿ ಮುಂದೆಯೂ ಇದೇ ರೀತಿ ಈ ಬಡ ಅಮ್ಮನನ್ನು ನೀನು ಪ್ರೀತಿಸ್ತೀಯಾ ಎಂದು ಮಲಗಿದ್ದ ಮಗಳನ್ನು ಪ್ರಶ್ನಿಸುವ ಸ್ವರ ಮಗಳನ್ನು ನೋಡುತ್ತಲೇ ನಿದ್ರೆಗೆ ಜಾರಿದಳು. ಇತ್ತ ತನ್ನ ರೂಮ್ನಲ್ಲಿ ವಾಸುಗೆ ಕಳಿಸಿದ್ದ ಇಮೇಲ್ ನೋಡುತ್ತಾ ಲ್ಯಾಪ್ಟಾಪ್ನಲ್ಲಿ ಮುಳುಗಿ ಹೋಗಿದ್ದ ಅಗಸ್ತ್ಯ ಕೆಲಸವೆಲ್ಲ ಮುಗಿದ ನಂತರ ಮೈ ಮುರಿದು ಎದ್ದು ನಿಂತವನು. ಆಗಲೇ ಸ್ವರ ತಂದಿಟ್ಟು ಹೋಗಿದ್ದ ಹಾಲಿನ ಕಡೆ ನೋಡಿದ. ಆ ಹಾಲನ್ನು ಕುಡಿಯುವನು. ಬೇಬಿ ಮಲಗಿದ್ದಾಳೆ ಅನಿಸುತ್ತೆ. ಮಿಡ್ ನೈಟ್ ಆಗಿದೆ. ಒಮ್ಮೆ ನೋಡಿಕೊಂಡು ಬರೋಣ ಎಂದು ತೀರ್ಮಾನಿಸಿದವನು ತನ್ನ ಕೋಣೆಯ ಲೈಟ್ ಆಫ್ ಮಾಡಿ ಮಧ್ಯರಾತ್ರಿಯಲ್ಲಿ ಸ್ವರ ಕೋಣೆಗೆ ಬಂದಿದ್ದ. ಅಮ್ಮ ಮಗಳಿಬ್ಬರು ಮುದ್ದಾದ ನಿದ್ರೆಯಲ್ಲಿದ್ದರು. ಲೈಟ್ ಆನ್ ಮಾಡದೆ ಆ ಬೆಳದಿಂಗಳ ಬೆಳಕಿನಲ್ಲಿ ಹಾಸಿಗೆ ಹತ್ತಿರ ಹೋದವನು ಮುದ್ದಾಗಿ ಮಲಗಿದ್ದ ಮಗಳ ಹತ್ತಿರ ಮಂಚದ ಪಕ್ಕದಲ್ಲಿ ಮಂಡಿಯೂರಿ ಕುಳಿತವನು ಮಗಳ ಪುಟ್ಟ ಹೊಟ್ಟೆಯ ಮೇಲಿದ್ದ ಸ್ವರ ಕೈಯನ್ನು ತೆಗೆದವನು ಮಗುವನ್ನು ತುಂಬ ಪ್ರೀತಿಯಿಂದ ನೋಡುವನು. ಎಷ್ಟು ಹೊತ್ತು ಹಾಗೆ ಕಣ್ಮಿಟುಕಿಸದೆ ನೋಡಿದನು. ಏನೋ ಮಗು ನಿದ್ರೆಯಲ್ಲಿ ಕಣ್ಣು ಮುಚ್ಚಿ ಅಳುತ್ತಿದ್ದುದನ್ನು ಗಮನಿಸಿದವನು ಮಗುವಿನ ಎದೆಯ ಮೇಲೆ ಮೆಲ್ಲಗೆ ಕೈ ಇಟ್ಟು ನಿದ್ರೆ ಮಾಡುವಂತೆ ತಟ್ಟಿದಾಗ ತನ್ನ ಅಪ್ಪನ ಕಡೆ ತಿರುಗಿ ಮುದ್ದಾಗಿ ಮಲಗಿತು. ಮಂಡಿಯೂರಿ ಕುಳಿತು ಸೊಂಟವೇ ನೋವು ಬಂತು. ನಾನು ಯಾಕೆ ಇವಳ ಮುಂದೆ ಈ ರೀತಿ ಕಳ್ಳನಾಗಿ ಮಲಗಿದ್ದೇನೆ? ಈ ಮನೆ ನನ್ನದು, ಮಗು ನನ್ನದು, ಇಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ನನ್ನದು ಅಂದಮೇಲೆ ನಾನು ಯಾಕೆ ಈ ರೀತಿ ಇದ್ದೀನಿ ಅಂತ ಹೇಳಿಕೊಂಡವನು ಮೆಲ್ಲಗೆ ಎದ್ದು ನಿಂತು ಮಲಗಿದ್ದ ಸ್ವರಳನ್ನು ನೋಡಿ ಹಾಸಿಗೆ ಮೇಲೆ ಕುಳಿತವನು ಪಟ್ಟನೆ ಕಣ್ಣು ಬಿಟ್ಟ ಮಗುವನ್ನು ನೋಡಿ ಬೆದರಿದ. ಮುಮ್ ಮುಮ್ ಎಂದು ತುಟಿ ಕುಣಿಸಿ ಅಗಸ್ತ್ಯನನ್ನು ನೋಡಿ ದಬಾಕಿಕೊಂಡು ಹಣೆ ಮೇಲೆ ಕೈ ಹೊತ್ತ ಅಗಸ್ತ್ಯ ಮಗಳನ್ನು ಎತ್ತಿಕೊಂಡ. ರಾತ್ರಿ ಇಡೀ ನೀನು ನಿದ್ದೆ ಮಾಡಲ್ವಾ? ನೀನು ಹೀಗೆ ಎಚ್ಚರ ಇದ್ದರೆ ನಿನ್ನಮ್ಮ ಕುಂಭಕರ್ಣ ರೀತಿ ನಿದ್ದೆ ಮಾಡ್ತಾ ಇದ್ದಾಳೆ. ನೀನು ಕೆಳಗೆ ಬಿದ್ದರೆ ಏನು ಗತಿ? ರೂಮಿನ ಅಗಲದಷ್ಟು ಹಾಸಿಗೆ ಹಾಕಿಸಬೇಕು ನಾನು ಈಗ ಎಂದು ಪಿಸು ಧ್ವನಿಯಲ್ಲಿ ಹೇಳುತ್ತಾ ಮಗಳಿಗೆ ಹೇಳಲು ಅವನನ್ನು ನೋಡಿ ನಗುವ ಮಗು ಅವನ ಎದೆ ಮೇಲೆ ತಲೆ ಇಟ್ಟುಕೊಂಡು ಅವನನ್ನೇ ನೋಡುತ್ತಾ ಆಕಲಿಸಿತು. ನಿದ್ರೆ ಬರ್ತಾ ಇದೆಯಾ? ಮಲ್ಕೋ, ಈಗ ಟೈಮ್ ಆಗಿದೆ. ನಾನು ಮಾರ್ನಿಂಗ್ ಆಫೀಸ್ ಹೋಗ್ಬೇಕಲ್ವಾ? ಮಲ್ಕೋ ಪ್ರಿನ್ಸಸ್ ಎಂದು ಮಗಳ ತಲೆ ಸವರಿದವನು ಮಗಳು ತನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿಂತುಕೊಳ್ಳಲು ನೋಡಿದಾಗ ಸ್ವರ ಪಕ್ಕದಲ್ಲಿ ಮಲಗಿರುವುದನ್ನು ಮರೆತು ಸಹಜವಾಗಿ ಹಾಸಿಗೆ ಮೇಲೆ ಮಲಗಿದ ಅಗಸ್ತ್ಯ ಮಗುವನ್ನು ತನ್ನ ಹೊಟ್ಟೆ ಮೇಲೆ ಕೂರಿಸಿಕೊಂಡ. ವಾವ್, ಇದೊಂಥರ ಚೆನ್ನಾಗಿದೆ. ನನ್ನ ಹೊಟ್ಟೆ ಮೇಲೆ ಆಟ ಆಡಬೇಕಾ ನೀನು ಎಂದು ಹೇಳಿದವನು ತನ್ನ ಟೀ ಶರ್ಟ್ ಬಿಚ್ಚಿಟ್ಟು ಪುನಃ ಮಗಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡಿದ್ದ. ಸ್ವಲ್ಪ ಹೊತ್ತು ಅಪ್ಪನ ಎದೆಯ ಮೇಲೆ ಮಲಗಿ ಆಟವಾಡಿದ ಮಗು ನಿದ್ರೆಗೆ ಜಾರಿತು. ಇತ್ತ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ಮಲಗಿದ ಸ್ವರ ಪಿಸು ಧ್ವನಿಗಳು ಕೇಳಿದಾಗ ಒದ್ದಾಡುತ್ತಾ ಮಗು ಮಲಗಿದ್ದ ಜಾಗದಲ್ಲಿ ಕೈಯಿಟ್ಟು ಮಗುವಿಗಾಗಿ ಹುಡುಕಾಡಿದವಳು ನಂತರ ಮಗು ಕೈಗೆ ಸಿಗದೇ ಇದ್ದ ಗಾಬರಿಯಲ್ಲಿ ಕಣ್ಬಿಟ್ಟು ತನ್ನ ಪಕ್ಕದಲ್ಲಿ ಮಗುವನ್ನು ಮಲಗಿಸಿ ಎದೆಯ ಮೇಲೆ ಮಲಗಿಸಿಕೊಂಡಿದ್ದ ಅಗಸ್ತ್ಯನನ್ನು ನೋಡಿ ಜೋರಾಗಿ ಕಿರಿಚಿಬಿಟ್ಟಳು. ಶಿ ಈಸ್ ಸ್ಲೀಪಿಂಗ್ ಎಂದು ಅಗಸ್ತ್ಯ ಸ್ವರಳನ್ನು ನೋಡುತ್ತಾ ಹೇಳಿದಾಗ ತನ್ನ ಉಸಿರನ್ನು ತಳಬದಿಗೆ ತೆಗೆದುಕೊಂಡ ಸ್ವರ ಅವನನ್ನೇ ಆಘಾತದಲ್ಲಿ ನೋಡುತ್ತಿದ್ದಳು.